ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಬ್ಲಾಗ್ಸ್. ನಾನಿವತ್ತು ನಿಮಗೆ ಮೀಶೋ ಹಾಲ್ ಮಾಡ್ತಾಯಿದ್ದೀನಿ. ಮೀಶೋಲ್ಲಿ ಸ್ವಲ್ಪ ನಾನು ಬಟ್ಟೆಗಳು ತೊಗೊಂಡಿದ್ದೀನಿ. ಸೊ ನಾನು ನಿಮಗೆ ರಿವ್ಯೂ ಕೊಡ್ತೀನಿ ಹೆಂಗಿದೆ ಅಂತ. ಬೇಕು ಅಂದರೆ ನೀವು ತೊಗೊಬೋದು. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನಗೆ ಇಷ್ಟ ಆಗಿದೆ, ನಾನು ನಿಮ್ಗೆ ಹೇಳ್ತೀನಿ. ತೊಗೊಂಡಂಗಿದ್ರೆ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ತೊಗೊಳ್ಳಿ. ಫೋಟೋನು ಅಟ್ಯಾಚ್ ಮಾಡ್ತೀನಿ ನಾನು ಅದರದ್ದು. ಫಸ್ಟ್ ನಾನು ತೊಗೊಂಡಿದ್ದು ಈ ಡ್ರೆಸ್. ಇದು ತುಂಬ ಲಾಂಗ್ ಇದೆ. ಫ್ರಂಟ್ ನೆಕ್ ಶೇಪ್ ತುಂಬ ನನಗೆ ಇಷ್ಟ ಆಯಿತು. ಸ್ಲೀವ್ಸ್ ನೋಡಿ ಹಿಂಗಿದೆ, ಟೈಯಿಂಗ್ ಇದೆ ಸ್ಲೀವ್ಸು. ಈ ಥರ ಫುಲ್ ಲಾಂಗ್ ಫ್ರಿಲ್ ಇದೆ ಕೆಳಗೆ. ಈ ಥರ ಡ್ರೆಸ್ಸು ಒಂದು. ಇದನ್ನು ನಾನು ಫೋಟೋ ಈ ಕಡೆ ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಳ್ಳಿ. ಆಮೇಲೆ ಒಂದು ಕಾಟ್ ಸೆಟ್. ನನಗಿದ್ದು ಡಿಸೈನ್ ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ. ಪ್ಯಾಂಟ್ ಇದು, ಪ್ಯಾಂಟಿಗೆ ಈ ಥರ ಇದೆ. ಇದು ಟಾಪ್ ಬಂದು ಸೇಮ್. ಇದೊಂದು ಟಾಪ್ ಪ್ಲೇನ್ ಇದೆ, ಕೆಳಗಡೆ ಮಾತ್ರ ಡಿಸೈನ್ ಬಂದಿದೆ ನೋಡಿ ಸ್ಲೀವಲ್ಲಿ. ಬಟ್ ಇದು ಸಕ್ಕದಾಗಿ ಕಾಣಿಸ್ತಾ ಇತ್ತು. ಇದೊಂದು. ಆಮೇಲೆ ಒಂದು ಚೂಡಿದಾರ್ ಸೆಟ್ ಈ ಥರ ಇದೆ ಹೀಗೆ. ಮತ್ತು ನೀವು ಎಸ್ಸಿರೋರು ಎಸ್ಸೇ ತೊಗೋಬೇಡಿ, ಎಮ್ ತೊಗೊಳ್ಳಿ. ಯಾಕಂದರೆ ನೀರಿಗೆ ಹಾಕಿದ ತಕ್ಷಣ ಟೈಟ್ ಆಗಿಬಿಡುತ್ತೆ. ಅದಕ್ಕೆ ಇದು ಸಕ್ಕದಾಗಿದೆ ನೋಡಿ ಎಂಬ್ರಾಯ್ಡ್ರಿ. ನಾನು ಇದ್ರ ಪ್ರೈಸು ಮತ್ತು ಫೋಟೋನೆಲ್ಲ ಪಿನ್ ಮಾಡ್ತೀನಿ ಅಲ್ಲಿ, ನೋಡ್ಕೊಳ್ಳಿ. ಇದು ಒಂದು ಟಾಪ್ ಪ್ಯಾಂಟ್, ಸಿಗರೆಟ್ ಪ್ಯಾಂಟ್. ಇದು ಚೆನ್ನಾಗಿದೆ ಡಿಸೈನ್ ನೋಡಿ, ಚೆನ್ನಾಗಿ ಬಂದಿದೆ ಪ್ಯಾಂಟನ್ನು. ಇಷ್ಟು ಉದ್ದ ಇದೆ, ಡಿಸೈನ್ ಚೆನ್ನಾಗಿದೆ. ಅದಕ್ಕಿಂತ ನಂಗೆ ಜಾಸ್ತಿ ದುಪ್ಪಟ್ಟನೇ ಇಷ್ಟ ಆಗಿತ್ತು. ಎಷ್ಟು ಸಾಫ್ಟಾಗಿದೆ ನೋಡಿ, ಇಷ್ಟು ಸಾಫ್ಟಾಗಿದೆ, ಚೆನ್ನಾಗಿ ಅನಿಸುತ್ತೆ ದುಪ್ಪಟ. ಹಿಂಗೆ ಹಾಕೊಳ್ಬೋದು, ಹಿಂಗೆ ಹಾಕೋಬೋದು ಸಿಂಗಲಾಗಿ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾನು ತೊಗೊಂಡಿದ್ದು ಬಂದು, ಮತ್ತು ನೀವು ಎಕ್ಸೆಸ್ ಇರೋರು, ತುಂಬ ಸಣ್ಣ ಇರ್ತೀರ ನೋಡಿ, ಇಷ್ಟೇ ಟಪ್ಪ ಸಣ್ಣ ಇಷ್ಟು ಇರ್ತೀರಲ್ಲ, ಅವ್ರು ಮಾತ್ರ ನಿಮ್ಮ ಸೈಜ್ ಎಕ್ಸೆಸ್ ಇದ್ದರೆ ಎಕ್ಸೆಸ್ ತೊಗೊಳ್ಳಿ. ನಂತರ ಇವಾಗ ಎಸ್ಸು ಆಗುತ್ತೆ ಎಕ್ಸೆಸ್ಸು ಆಗುತ್ತೆ ಅನ್ನೋರು ಎಸ್ಸಿಗೆ ಹೋಗಿ. ಯಾಕಂದರೆ ಎಕ್ಸೆಸ್ ನನಗೆ ಕರೆಕ್ಟ್ ಫಿಟ್ಟಿಂಗ್ ಆಗುತ್ತೆ. ಎಸ್ ಬಂದು ಆಲ್ಟ್ರೇಷನ್ ಮಾಡಿಕೊಂಡ್ರೆ ಸ್ವಲ್ಪ ಇಟ್ಕೊಂಡ್ರೆ ನಂಗೆ ಫಿಟ್ಟಿಂಗ್ ಆಗುತ್ತೆ. ಸೊ ಆ ಥರ ತೊಗೊಂಡಾಗ ನನಗೆ ನೀರಿಗೆ ಹಾಕಿದ ತಕ್ಷಣ ಬಿಚ್ಕೊಬೋದು ಸ್ಟಿಚ್. ಇನ್ ಕೇಸ್ ನನಗೆ ಟೈಟ್ ಆಗ್ತಿದೆ ಅಂದರೆ ಬಿಚ್ಕೊಬೋದು. ನೀವು ಎಕ್ಸೆಸ್ ನನಗೆ ಫಿಟ್ಟಿಂಗ್ ಆಗುತ್ತೆ ಅಂತ ತೊಗೊಂಡ್ರೆ ಮತ್ತೆ ಒಂದೇ ಸಲ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಸ್ಯಾಂಡಲ್ಸ್ 2 ತೊಗೊಂಡಿದ್ದು ನೋಡಿ, ಏನು ಸಕ್ಕದಾಗಿದೆ. ಒಂಥರ ಮೆಟೀರಿಯಲ್ ಸಕ್ಕದಾಗಿದೆ ಇದು. ನನಗೆ ಈ ಮೆಟೀರಿಯಲ್ ನೋಡೇ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ. ಒಂಥರ ಮ್ಯಾಟ್ ಫಿನಿಷಸ್ ಇದೆ, ಇದು ಎಲ್ಲ ಸ್ಟಿಕ್ ಈ ಥರ. ಬಟ್ ಸಕ್ಕದಾಗಿ ಕಾಣ್ತಿದೆ ಇದು ಹಾಕ್ಕೊಂಡ್ರೆ ನೋಡಿ. ನಾನು 38 ತೊಗೊಂಡಿದ್ದೀನಿ. ಗ್ರಿಪ್ಪು ಚೆನ್ನಾಗಿದೆ ಇದು ನೋಡಿ, ಫಿನಿಷಿಂಗು ಚೆನ್ನಾಗಿದೆ ನೋಡಿ, ಫಿನಿಷಿಂಗು ಇದೆ, ಎಲ್ಲನೂ ಇದೆ, ಸಾಲಾಗಿದೆ. ಇದು ಈ ಥರ ಇದೆ. ನೆಕ್ಸ್ಟ್ ತೊಗೊಂಡಿದ್ದು ನಾನು ಇನ್ನೊಂದು ಹೀಲ್ಸು. ಇದು ಬಂದುಬಿಟ್ಟು ವರ್ಕ್ ಇರೋದು. ಇದು ಮಾತ್ರ ನನಗೆ ಹೆವಿ ಇಷ್ಟ ಆಗಿದೆ ಅಂದರೆ ಇದೇನೆ. ನಾನು ಫೋಟೋದಲ್ಲಿ ನೋಡ್ಬಿಟ್ಟು ಹೆಂಗೆ ಬರುತ್ತೋ ಅಂದ್ಕೊಂಡೆ, ಬಟ್ ಸಕ್ಕದಾಗಿ ಬಂದಿದೆ ಮಾತ್ರ. ಇಷ್ಟು ಹೀಲ್ಸ್ ತೊಗೊಂಡಿದ್ದೀನಿ. ಇದಕ್ಕೂ ಜಾಸ್ತಿ ಹೀಲ್ಸ್ ಹಾಕಿದ್ರೆ ನಮ್ಮಪ್ಪ ಬಿತ್ತಾರೆ. ಅದಕ್ಕೆ ಉಳ್ಗಿಳ್ಕಂಡ್ಸ್ಕೊಂಡಿಯ ಕಾಲನ್ನ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ನೀಟಾಗಿದೆ ಫಿನಿಷಿಂಗ್. ನಾನು ಇದು ಸುಮ್ಮನೆ ಏನೋ ಸ್ಟಿಕ್ಕರ್ ಥರ ಅಂಟಿಸಿ ಕೊಟ್ಟಿರ್ತಾರೆ ಅಂದ್ಕೊಂಡೆ, ಬಟ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ, ಚೆನ್ನಾಗಿದೆ ಎಂಬ್ರಾಯ್ಡ್ರಿ ಮಾಡಿರೋದು. ಇದು ಸ್ವಲ್ಪ ಬಿಟ್ಕೊಬಿಟ್ಟೆ, ಇದು ಗಮ್ಮು ಅಷ್ಟೇ, ಬಿಟ್ಕೊಂಡಿಲ್ಲ ನೋಡಿ. ಇದರದ್ದು ನಾನು ಲಿಂಕ್ ಹಾಕ್ತೀನಿ, ಬೇಕಂದರೆ ತೊಗೊಳ್ಳಿ. ಇದು ಬಂದುಬಿಟ್ಟು 267 ಏನೋ ಅಷ್ಟೇ. ಇದು ಸಗದಾಗಿದೆ ಇದು ಮಾತ್ರ. ಇದು ಬಂದುಬಿಟ್ಟು
185 ಇದೆ. ಇದು ಇವೆರಡು ಕಮ್ಮಿಯಲ್ಲಿ ಸಿಕ್ತು ಅಂದ್ಬಿಟ್ಟು ನಾನು ಸೇಮ್ ತೊಗೊಂಡೆ. ಬಟ್ ಇದು ತುಂಬ ಚೆನ್ನಾಗಿದೆ. ಬಟ್ ನನಗೊಂದು ಪ್ರಾಬ್ಲಮ್, ಈ ಥರ ಶೂಸ್ ಹಾಕೋಕ್ಕಾಗಲ್ಲ ಜಾಸ್ತಿ ಹೊತ್ತು. ನಂದು ಏನು ಹೇಳ್ತಾರೆ, ಫಸ್ಟ್ ಫಿಂಗರ್ ಬಂದ್ಬಿಟ್ಟು ಕಾಲಲ್ಲಿ ತುಂಬ ಉದ್ದ ಇದೆ. ಸೊ ನನಗೆ ಶೂಗಳು ಅಷ್ಟು ಬರಲ್ಲ. ಇಲ್ಲಿ ಏನದು ಶಾರ್ಪ್ ಇದು ಕರ್ವ್ ಆಗಿಬಿಡುತ್ತಲ್ವ, ನನಗೆ ಇಲ್ಲಿ ಮುಂದೆ ಹಿಂಗೆ ಹೋಗಿ ಕಾಲಿನ ಟರ್ನ್ ಆಗಿಬಿಡುತ್ತೆ, ನೋವಾಗಿಬಿಡುತ್ತೆ. ಸೊ ನನಗೆ ಶೂ ಜಾಸ್ತಿ ಹಾಕೋಕ್ಕಾಗಲ್ಲ. ಬಟ್ ನಂಗೆ ಶೂ ಅಂದ್ರೇ ಇಷ್ಟ, ಈ ಥರ ಹಾಕಬೇಕಂತ. ಬಟ್ ಹಾಕೋಕ್ಕೆ ಆಗಲ್ಲ ನನಗೆ. ಟ್ರೈ ಮಾಡ್ತೀನಿ, ಇದು ಒಂದಾದರೂ ಯೂಸ್ ಮಾಡ್ಬಿಟ್ಟು ನಮ್ಮಮ್ಮ ಕೊಡ್ತೀನಿ. ಒಂದು ಬೆನಿಫಿಟ್ ನಂದು ನಮ್ಮಮ್ಮಂದು ಒಂಚೂರು ವ್ಯತ್ಯಾಸ ಅಷ್ಟೇ. ಬಟ್ ಸೇಮ್ ಯಾಕೋ ಇದು ಅಲ್ಲಾಡ್ತೈತೆ, ಏನಂತ ಗೊತ್ತಾಯ್ತಲ್ಲ. ಇದು ಒಳಗಡೆ ಅನಿಸುತ್ತೆ, ಎಲ್ಲ ಕರೆಕ್ಟಾಗಿದೆ, ಬಟ್ ಏನಂತ ಗೊತ್ತಾಗ್ತಿಲ್ಲ. ಇಷ್ಟೇ ಗಾಯ್ಸ್. ಇನ್ನೊಂದಿದೆ ಡ್ರೆಸ್. ಇನ್ನೂ ಒಂದಿದೆ. ಇನ್ನೊಂದು ನಂಗೆ ತುಂಬಾ ಇಷ್ಟ ಆಗಿದ್ದು ಇದು ಬ್ಯಾಂಗಲ್ಸ್, ಸಿಂಗಲ್ ಬ್ಯಾಂಗಲ್ಸು ನಂಗೆ ತುಂಬಾ ಇಷ್ಟ. ನಂಗೆ ಸ್ಯಾರಿ ಹಾಕ್ಕೊಂಡ್ರೆ ಇಷ್ಟಿಷ್ಟು ಹಾಕ್ಕೊತೀನಿ. ಬಟ್ ಚೂಡಿದಾರೆಲ್ಲ ಹಾಕಿದ್ರೆ ಬ್ಯಾಂಗಲ್ಸ್ ಹಾಕ್ತೀನಿ. ಯಾಕಂದರೆ ನಮ್ಮ ಅತ್ತಿದಿರು ಬೈತಾರೆ, ಕೈಗೆ ಕಾಲಿಗೆ ಮುಖಕ್ಕೆ ಏನು ಇಕ್ಕಲ್ಲ ನೀವು ಅಂತ. ನೋಡಿ ಏನು ಸಕ್ಕತ್ತಾಗಿದೆ ಡಿಸೈನ್. ಹಾರ್ಟ್ ಡಿಸೈನ್ ಇದೆ, ಚೆನ್ನಾಗಿದೆ ಅಲ್ಲ. ಇದು ನೋಡಿ ಈ ಥರ ಕಾಣಿಸುತ್ತೆ. ಈ ಥರ ಡಿಸೈನ್ ಸಿಂಪಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಹೆವಿನೂ ಅನ್ಸಲ್ಲ, ನಿಮ್ಗೆ ಅಡ್ಜಸ್ಟಬಲ್. ನೀವು ಇನ್ನೂ ದಪ್ಪ ಇದ್ದೀನಿ ಅಂದರೆ ಇವು ಓಪನ್ ಆಗುತ್ತೆ. ನನಗೆ ಇದು ಕರೆಕ್ಟ್ ಸೈಜ್ ಇದೆ ಇಲ್ಲಿಗೆ. ಸೊ ಇದು ಪರ್ಫೆಕ್ಟ್ ನೋಡಿ, ಚೆನ್ನಾಗಿದೆಯಾ? ಒಂದಕ್ಕೂ ಹಾಕೊಬೋದು, ಎರಡಕ್ಕೂ ಹಾಕೋಬೋದು. ಹಾಕೊಂಡ್ರೆ ಹಿಂಗಿರುತ್ತೆ. ಇದು ಒಂದು ಡಿಸೈನು, ಹಾರ್ಟ್ ಇದೆ. ಇದು ಬೈ 1 get 3 ಆಫರ್ ಇತ್ತು. ಸೊ 3 ಡಿಸೈನ್ಸ್ ಬಂದಿದೆ ಇದರಲ್ಲಿ. ನನಗೆ ತುಂಬ ಇಷ್ಟ ಆಗಿದೆ ಈ ಡಿಸೈನು, ಸಕ್ಕತ್ತಾಗಿದೆ. ಇದೊಂಥರ ಡಿಸೈನು ನೋಡಿ, ಏನು ಪರ್ಚ್ತಾನೂ ಇಲ್ಲ, ಅಂದರೆ ಕಿತ್ತಾಗ್ತಿಲ್ಲ ಕೈ ನೋಡಿ, ಏನೂ ಕಿತ್ತಾಗ್ತಿಲ್ಲ. ಹಿಂಗೆ ಆರಾಮ್ಸೆ ಹಾಕೋಬೋದು. ಸಿಂಪಲಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಾವು ಅಷ್ಟು ದಪ್ಪ ಹಾಕೊಳ್ಳೋದಕ್ಕಿಂತ ಒಂಥರ ಬ್ರಾಸ್ಲೈಟ್ ಥರ ಬರುತ್ತೆ. ಇದು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಹಿಂಗೆ ಕಾಣಿಸುತ್ತೆ. ನನಗಿದು ತುಂಬಾ ಇಷ್ಟ ಆಯಿತು. ಅಂದರೆ ಚೈನ್ ಬರುತ್ತೆ ಗೊತ್ತಾ ನಿಮಗೆ, ಆ ಥರ ಬರುತ್ತೆ ಇದು, ಆ ಥರ ಡಿಸೈನ್ ಇದು. ಓಕೆ, ನೆಕ್ಸ್ಟ್ ಬಂದು ಇದು ಈ ಥರ ಚೆನ್ನಾಗಿದೆ ಅಲ್ಲ. ಇದು ಇನ್ಫಿನಿಟಿ ಲವ್ ಅಂತ ಹೇಳ್ತಾರಲ್ಲ, ಆ ಥರ ಚೆನ್ನಾಗಿದೆ. ಇದೊಂಥರ ಸಿಂಪಲಾಗಿ ನಂಗೆ 3 ಡಿಸೈನ್ಸ್ ಇಷ್ಟ ಆಯ್ತು. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈ ಕೈಗಂತೂ ಹಾಕೋಬೋದು. ಚೆನ್ನಾಗಿದೆಯಾ ನೋಡಿ. ಗೋಲ್ಡ್ಗೂ ಇದಕ್ಕೂ ಏನೂ ವ್ಯತ್ಯಾಸನೇ ಇಲ್ಲ, ಸೇಮ್ ಇದೆ. ಕೆಲವರು ಇವಾಗ ಹಾಗೆ ಹಾಕೊಳ್ಳೋದಲ್ವ. ನೋಡಿ ಎಷ್ಟು ನೀಟಾಗಿ ಗೋಲ್ಡ್ ಕಲರೇ ಮಾಡಿಬಿಟ್ಟಿದ್ದಾರೆ ನೋಡಿ. ಇದಕ್ಕೂ ಏನಷ್ಟು ವ್ಯತ್ಯಾಸ ಇಲ್ಲ. ಹೊಸ ಗೋಲ್ಡ್ ಅಂದರೆ ಇದೇ ಕಲರ್ ಇರುತ್ತೆ. ಇದು ಆಲ್ರೆಡಿ ನಂದು ಹಳೇದಲ್ವ, ಸೊ ಸ್ವಲ್ಪ ಶೇಡ್ ಆಗಿದೆ. ಇವಾಗ ಹೊಸದು ಇದು ಸ್ವಲ್ಪ ಶೇಡ್ ಆದರೆ ಈ ಕಲರೇ ಬರುತ್ತೆ, ಯಾರಿಗೂ ಗೊತ್ತಾಗಲ್ಲ ಇದು ಗೋಲ್ಡ ಡೂಪ್ಲಿಕೇಟ ಅಂತ. ಆಮೇಲೆ ಇನ್ನು ಇದನ್ನು ಸ್ವಲ್ಪ ಪ್ಯಾಕ್ ಮಾಡಿ. ಮತ್ತು ಇದನ್ನು ನೀರಿಗೆ ಹಾಕಬಾರ್ದು. ನೀರಿಗೆ ಹಾಕ್ಕೊಂಡ್ರೆ ಒಂಥರ ಕಲರ್ ಶೇಡ್ ಆಗುತ್ತೆ. ನೀರಿಗೆ ಹಾಕಬೇಡಿ. ಇದು ಬಿಸಿ ನೀರು, ಇನ್ನು ಬಿಸಿ ನೀರಿಗೆ ಹಾಕಿದ್ರೆ ಸ್ವಲ್ಪ ಕಪ್ಪಗಾಗ್ಬಿಡುತ್ತೆ ಅಂದ್ಕೊತೀನಿ. ನಂದು ಇನ್ನೊಂದಿದೆ, ಅದಾಗಿಲ್ಲ. ಬಟ್ ನನಗೆ ಯಾಕೋ ಇದು ಸ್ವಲ್ಪ ನೋಡಿದ್ರೆ ಅನಿಸ್ತಾ ಇದೆ ನೀರಿಗೆ ಹಾಕಿದ್ರೆ ಮೇ ಬಿ ಚೇಂಜ್ ಆಗ್ಬೋದು ಅಂತ. ಸೊ ನೀರಿಗೆ ಹಾಕಬೇಡಿ. ಅದೆಲ್ಲ ಇರೋರು ಸುಮ್ಮನೆ ಸ್ಟೈಲ್ಗೆ ಹಾಕ್ಕೊಂಡು ಆಚೆ ಹೋಗಿ ಬರ್ತೀನಿ ಅನ್ನೋರಿಗೆ ಇದು ನೋಡಿ. ಅದ್ರ ಬಾಕ್ಸ್ ಬೇರೆ ಕೊಟ್ಟಿದ್ದಾರೆ, ನೀಟಾಗಿ ಚೆನ್ನಾಗಿದೆ.
ಚೆನ್ನಾಗಿದೆ ಅಲ್ಲ. ನಾನಿವಾಗ ತೊಗೊಂಡಿರೋದು ಇದು ಒಂದು ಬಾಕ್ಸ್ ಬಂದಿದೆ. ವೇಸ್ಟ್ ಬೆಲ್ಟು, ಮಾಂಗಲ್ಯ ಆದರೂ ಮಾಡ್ಕೊಬೋದು, ವೇಸ್ಟ್ ಬೆಲ್ಟ್ ಆದರೂ ಮಾಡ್ಕೊಬೋದು. ಇದು ನೋಡಿ ಈ ಥರ ಡಿಸೈನ್ ತೊಗೊಂಡೆ. ಹಿಂಗೆ ಹಾಕೊಬೋದು, ಕಾಣಿಸ್ತಾ ಇದೆಯಾ? ಹಿಂಗೆ ಹಾಕೊಬೋದು. ಕೆಲವರು ಸರ ಬೇಕಾದರೂ ಮಾಡ್ಕೊಬೋದು. ಈ ಥರ ಕಾಣುತ್ತೆ. ನಂಗೆ ಸರಕ್ಕೇನು ಇಷ್ಟ ಇಲ್ಲ, ಸೊ ನಾನು ಸ್ಯಾರಿ ಹಾಕೊಂಡಾಗ ವೇಸ್ಟ್ ಬೆಲ್ಟ್ ಮಾಡ್ಕೊಳಕ್ಕಾಗತ್ತೆ ಅಂದ್ಬಿಟ್ಟು ತೊಗೊಂಡಿರೋದು ಇದು. ಆಮೇಲೆ ಬಂದು ಇವಾಗ ಟ್ರೆಂಡಿಂಗ್ ಇತ್ತಲ್ಲ ಬುಗುಡಿ, ಏನು ಹೇಳ್ತಾರೆ ಇದು ಬುಗುಡಿ ಅಂತಲೇ ಅಂದ್ಕೊತೀನಿ. ನೋಡಿ ಈ ಥರದ್ದು ಬುಗುಡಿ. ಅದು ಹೆಂಗೆ ಅಂದರೆ ನಮ್ಮ ಕಡೆ ಇದನ್ನು ಬುಗುಡಿ ಅಂತಲೇ ಹೇಳೋದು. ನಂಗೆ ಗೊತ್ತಿಲ್ಲ ಇನ್ನೇನಾದರೂ ಬೇರೆ ಪದ ಇದೆಯಾ ಇದಕ್ಕೆ ಅಂತ. ಅಯ್ಯೋ ನೋಡೈತೆ, ಇನ್ನು ಹಾಕಿದೆ ನಾನು. ಈ ಥರ ಕಾಣುತ್ತೆ. ಸ್ಯಾರಿ ಹಾಕ್ದಾಗ ಚೆನ್ನಾಗಿ ಕಾಣುತ್ತೆ. ಇದು ಒಂದು ತೊಗೊಂಡಿದ್ದೀನಿ. ಆಮೇಲೆ ಇವಾಗ ಟ್ರೆಂಡಿಂಗಲ್ಲಿರೋ ನೋಸ್ ಪಿನ್ ಈ ಥರದ್ದು. ಅಪ್ಪ ಇದೊಂದು ತೊಗೊಂಡಿದ್ದೀನಿ. ಇದು ನನ್ನ ಫ್ರೆಂಡ್ ಮದುವೆಗೆ ಒಂದು ಸಲ ಹಾಕಿದೆ. ಆಮೇಲೆ ಅಲ್ಲಿ ಯಾರೂ ಹಾಕಿರಲಿಲ್ಲ, ಅಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿರಲಿಲ್ಲ ಅಂದ್ಬಿಟ್ಟು ನಾನು ತೆಗ್ದುಬಿಟ್ಟಿದ್ದೆ. ಮತ್ತು ಇವಾಗ ಇದು ನಮ್ಮ ಅಣ್ಣನ ಮದುವೆಗೆ ಯೂಸ್ ಆಗುತ್ತೆ. ಅದಾದ ಮೇಲೆ ಒಂದು ಜ್ಯುವೆಲ್ರಿ ತೊಗೊಂಡಿದ್ದೀನಿ. ಇದೆಲ್ಲ 129 130 ಅಷ್ಟರಲ್ಲೇ ಮುಗಿಯುತ್ತೆ ನೋಡಿ. ಚೆನ್ನಾಗಿದೆಯಾ ಇದು? ಏನಿದು? ಎಲಿಫೆಂಟ್ ಡಿಸೈನ್ ಇದು. ಇದಿಷ್ಟು ಹಿಂಗೆ ಬರುತ್ತೆ. ವೈಟ್ ಹಾಕಿರೋದಕ್ಕೆ ವೈಟ್ ಮೇಲೆ ಕಾಣ್ತಾ ಇಲ್ಲ, ಹಿಂಗೆ ಬರುತ್ತೆ. ಅದಾದಮೇಲೆ ಅದಕ್ಕೆ 2 ಪುಟಾಣಿ ಓಲೆ ಕೊಟ್ಟಿದ್ದಾರೆ. ನಂಗೆ ಓಲೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸುತ್ತೆ ಓಲೆ. ಎಲಿಫೆಂಟ್ ಅಲ್ವಾ, ಸೊ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಲೋಟಸ್. ಇದಕ್ಕೂ ಇಯರಿಂಗ್ಸ್ ಇದೆ ನೋಡಿ. ವೈಟ್ ಮೇಲೆ ಚೆನ್ನಾಗಿ ಕಾಣುತ್ತಿದ್ದು ನೋಡಿ, ಚೆನ್ನಾಗಿದೆಯಾ? ಲೋಟಸ್ ಇದು ಅಷ್ಟೇ 130 ಇಲ್ಲ 275 ಸಮಥಿಂಗ್ ಇದು ಕೊಟ್ಟಿದ್ದು ನಾನು. ಸ್ವಲ್ಪ ಜಾಸ್ತಿ ಆಯಿತು. ಇದು ನೋಡಿ ಲೋಟಸ್, ಪುಟಾಣಿ ಲೋಟಸ್ ಚೆನ್ನಾಗಿದೆ ಅಲ್ಲ. ಇದೊಂದು ಅಷ್ಟೇ ಗಾಯ್ಸ್. ಮೀಶೋ ಹಾಲ್ ಮುಗೀತು ಇಲ್ಲಿಗೆ. ಇಷ್ಟೇ ನಾನು ಈಗ ಪರ್ಚೇಸ್ ಮಾಡಿದ್ದು. ಸೊ ನಾನು ತೊಗೊಂಡಿರೋದ್ರಲ್ಲಿ ನನಗೆಲ್ಲನೂ ಬೆಸ್ಟ್ ಸಿಕ್ಕಿದೆ, ಚೆನ್ನಾಗೇ ಸಿಕ್ಕಿದೆ. ಸೊ ನಿಮ್ಗೆ ಆ ಥರದ್ದು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಲಿಂಕಲ್ಲಿ ತೊಗೊಳ್ಳಿ. ಮತ್ತು ಅದ್ರ ಪ್ರೈಸ್ನ ನಾನು ಅದ್ರದ್ದು ಪ್ರಾಡಕ್ಟ್ಸ್ ಜೊತೆನೇ ಮೇಲೆ ಫೋಟೋ ಹಾಕಿರ್ತೀನಿ, ಅಟ್ಯಾಚ್ ಮಾಡಿರ್ತೀನಿ. ನೀವು ಅದ್ರದ್ದು ನೋಡ್ಕೊಳ್ಬೋದು ಫೋಟೋಸು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.